ಭಾರತಕ್ಕೆ ಭಯ ಬಿದ್ದಂತ ಪಾಕ್ ಸಚಿವ ಕುರೇಶಿ ಓಐಸಿ ಸಭೆಯಲ್ಲಿ ಭಾಗಿಯಾಗಲು ಹಿಂದೇಟನ್ನು ಹಾಕಿದ್ದಾರೆ. ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್ ಅವರು. ಇದೇ ಒಂದು ಸಭೆಗೆ ಕುರೇಶಿ ಅವರು ಕೂಡ ಬರಬೇಕಾಗಿತ್ತು, ಆದರೆ ಅವರು ಬಂದಿಲ್ಲ. ಅವರ ಆಬ್ಸೆನ್ಸಿ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್. ಪಾಕ್ ಸಚಿವರಿಗೆ ಕಾಡ್ತಾ ಇದೆಯಾ ಭಾರತದ ಭಯ ಅನ್ನುವ ಪ್ರಶ್ನೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭಾರತ ಚೀಮಾರಿ ಹಾಕುವ ಭಯದಿಂದ ಗೈರು ಹಾಜರಾಯ್ತಾ ಪಾಕಿಸ್ತಾನ? ಭಾರತ ಪುಲ್ವಾಮಾ ದಾಳಿಯನ್ನ ಪ್ರಸ್ತಾಪಿಸುವಂತ ಭಯ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. 57 ಇಸ್ಲಾಮಿಕ್ ರಾಷ್ಟ್ರಗಳ ಮುಂದೆ ಮುಖಭಂಗವನ್ನ ಅನುಭವಿಸಬೇಕಾಗುತ್ತೆ ಅನ್ನುವ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಖಭಂಗ ತಪ್ಪಿಸಿಕೊಳ್ಳಲು ಕುರೇಶಿ ಅವರು ಗೈರು ಹಾಜರಾಗಿದ್ದಾರಾ? ಅವರಂತ ಓಐಸಿ ಸಭೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರಾಗಿರುವಂತಹ ಕುರೇಶಿ ಅವರು ಗೈರು ಹಾಜರಿ ಎದ್ದು ಕಾಣಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಕುರೇಶಿ ಅವರ ಆಬ್ಸೆನ್ಸ್ ಅನ್ನ ನೋಡ್ತಾ ಇದ್ರೆ ಭಾರತದ ಎದುರಿಗೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಭಾರತವನ್ನ ಫೇಸ್ ಮಾಡೋದಕ್ಕೆ ಆಗ್ದಲೇ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವಾ? ಇವತ್ತು ನಡೀತಿರುವಂತಹ ಓಐಸಿ ಮೀಟಿಂಗ್ಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಕುರೇಶಿ ಅವರು ಪಾಲ್ಗೊಳ್ಬೇಕಿತ್ತು. ಆದ್ರೆ ಈಗ ಕಡೆ ಕ್ಷಣದಲ್ಲಿ ತಾವು ಪಾಲ್ಗೊಳ್ತಿಲ್ಲ ಅನ್ನುವ ರೀತಿಯಲ್ಲಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕೂಡ ಅಧಿಕೃತವಾಗಿ ಈ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಮುಖಾಂತರ ಏನೋ ಅಂದ್ರೆ ಇವತ್ತು ಒಂದೊಮ್ಮೆ ಈ ಮೀಟಿಂಗಿಗೆ ಭಾಗವಹಿಸಿದ್ರೆ ಈ ಮೊನ್ನೆಯಿಂದ ನಡೆದಿದ್ದಂತಹ ಭಾರತ ವೈಮಾನಿಕ ದಾಳಿಯ ಬಳಿಕ ನಡೆದಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಜುಗರ ಅನುಭವಿಸಬೇಕಾಗಿತ್ತು ಅನ್ನುವ ನಿಟ್ಟಿನಲ್ಲೇ ಅವರೀಗ ಈ ರೀತಿ ಸಭೆಯಿಂದ ಭಾಗವಹಿಸದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಒಂದ್ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಟ್ರಾಲ್ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿ ಕಡೆ ಕ್ಷಣದಲ್ಲಿ ಉಲ್ಟಾ ಹೊಡೆದ ಕುರೇಶಿ ಅವರ ನಡೆ ಬಗ್ಗೆ ಟ್ರಾಲ್ ಆಗ್ತಾ ಇದೆ. ಮತ್ತೆ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಏನಂತಂದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮುಜುಗರ ಆಗುತ್ತೆ, ಪಾಕಿಸ್ತಾನಕ್ಕೆ ಮುಖಭಂಗ ಆಗುತ್ತೆ ಎನ್ನುವ ಹಿನ್ನೆಲೆಯಲ್ಲೇ ಈಗ ತಾವು ಭಾಗವಹಿಸಿದ ರಾಯಭಾರಿಯನ್ನ ಕಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ವ್ಯಾಖ್ಯಾನಿಸಲಾಗ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ಬುಕ್ಕನಕೆರೆ ನಿಮ್ಮೆಲ್ಲ ಮಾಹಿತಿಗಾಗಿ.